ಹೇಳಿ ಚಿಕ್ಕಿ, ಈ ರೀತಿ ಮಾಡೋದಕ್ಕೆ ಹೇಗ್ ಮನ್ಸ್ ಬಂತು ಅದನ್ನಾದ್ರೂ ಹೇಳಿ. ಹೇಳೆ, ಯಾಕೆ ಹಾಗೆ ಮಾಡಿದೆ? ನೀನ್ ಮಾಡಿರೋ ಈ ದಡ್ಡ ಕೆಲ್ಸಕ್ಕೆ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು. ಇಷ್ಟಕ್ಕೂ ನೀನ್ ಎಷ್ಟು ಧೈರ್ಯವಂತೆ ಪಾರ್ವತಿ. ನಾವಿಬ್ರು ಮಲಗಿದಾಗ ನಮ್ ಬೆಡ್ರೂಮ್ಗೆ ಬಂದು ಬೀರುಳಿದ ಎಲ್ಲ ಆಸ್ತಿ ಪತ್ರಗಳನ್ನು ತಗೊಂಡು ನಿಮ್ ಭಾವನ ಗೊತ್ತಿಲ್ದೇನೆ ಅವ್ರ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡು ಅವಳ ಹತ್ರ ತಗೊಂಡೋಗಿ ಕೊಟ್ಟಿದೆಯಲ್ಲ, ನಿನಗಿದು ತಪ್ಪು ಅಂತ ಅನ್ನಿಸ್ಲಿಲ್ವಾ ಪಾರ್ವತಿ? ನನ್ನ ಮಗಳು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ತಪ್ಪು ಗಿಪ್ಪು ಅದು ಇದು ಅಂತ ಎಲ್ಲ ನೀವೇ ಹೇಳ್ತಾ ಇದ್ದೀರಾ. ಅಕ್ಕ, ನೀವ್ ನಿಜ ಹೇಳಿ, ಇವಾಗ ಈ ಮನೆ ಯಜಮಾನ್ಕೆ ಅಲ್ಲ ನನ್ ಕೈಯಲ್ಲಿ ಇದೆ ಅಂತ ತಾನೆ? ಹೀಗೆ ನೀವು ತಪ್ಪೆಲ್ಲ ನನ್ ಮೇಲೆ ಹಾಕ್ತಾ ಇರೋದು? ಪಾರ್ವತಿ, ಇಲ್ಲಾಂದ್ರೆ ಇನ್ನೇನಕ್ಕ, ಹೇಗೂ ನಮ್ಮ ಮನೆಯವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರಲ್ಲ, ಇವಳನ್ನ ಏನಂದ್ರು ಇಲ್ಲೇ ಬಿದ್ದಿರ್ತಾಳ್ ಬಿಡು ಅಂತ ಅವಕಾಶ ಸಿಕ್ತಲ್ಲ ಅಂತ ನನ್ ಮೇಲೆ ದ್ವೇಷ ತೀರಿಸ್ಕೋತಿದ್ದೀರಾ? ಚಿಕ್ಕಿ, ದೊಡ್ಡಮ್ಮಂಗೆ ಪ್ರೀತಿ ಮಾಡೋದ್ ಗೊತ್ತೇ ಹೊರತು ಇನ್ನೊಬ್ರನ್ನ ದ್ವೇಷ ಮಾಡೋದ್ ಗೊತ್ತಿಲ್ಲ. ಹಾ, ನೀವ್ ಇಲ್ಲಿವರೆಗೂ ಏನೇನ್ ಮಾಡಿದ್ದೀರಾ ಎಲ್ಲಾನು ದೊಡ್ಡಮ್ಮ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಅದಕ್ಕೆ ನಿಮ್ನ ಇಷ್ಟೊಂದ್ ಪ್ರಶ್ನೆಗಳು ಕೇಳ್ತಾ ಇರೋದು. ಅದಕ್ಕೆ ನಿಜ ಒಪ್ಕೊಳ್ಳಿ. ಅಷ್ಟೇ ಅಷ್ಟೇ ಬಿಡು. ಇವಾಗ ನೀವೆಲ್ಲ ಒಂದಾಗ್ಬಿಟ್ರಿ, ನಾನ್ ಮಾತ್ರ ಒಬ್ಬಂಟಿ ಆಗ್ಬಿಟ್ಟೆ. ನೋಡು, ಈ ಮನೇಲಿ ಯಾರನ್ನು ಬೇರೆಯಾಗಿ ನೋಡ್ತಾ ಇಲ್ಲ ಪಾರ್ವತಿ. ಈ ಮನೇಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದೆ. ನೀನೇ ಇಂಥ ಚೀಪಾದ ಕೆಲ್ಸಗಳನ್ನೆಲ್ಲ ಮಾಡಿ ಈ ಮನೆ ಮರ್ಯಾದೆ ಹೋಗೋ ಹಾಗೆ ಮಾಡಿದೀಯ. ನಾನು ಕೂಡ ನಿನ್ನ ಹಾಗೆ ಒಂದ್ ರೀತಿ ಮೊಂಡಿದೆ, ಆದ್ರೆ ಈ ಮನೆ ಮರ್ಯಾದೆ ತೆಗೆಯೋಷ್ಟು ಮೂರ್ಖಳಲ್ಲ ನಾನು. ಅದನ್ನ ಅರ್ಥ ಮಾಡ್ಕೊಂಡು ನಿಜ ಏನು ಅಂತ ಹೇಳು. ಅಯ್ಯೋ, ಈಗ ನೀವೆಲ್ಲರೂ ಸೇರ್ಕೊಂಡು ನನ್ ಮೇಲ್ ದಾಳಿ ಮಾಡಿದ್ರೆ ನಾನೇನ್ ಮಾಡ್ಲಿ? ಬೈತಾ ಇರಿ, ನೀವೆಲ್ಲರೂ ಬಾಯಿಗೆ ಬಂದಾಗ ಬೈತಾ ಇರಿ. ನಮ್ಮ ಯಜಮಾನ್ರು ಕೂಡ ಮನೇಲಿ ಇಲ್ವಲ್ಲ, ಖಂಡಿತವಾಗ್ಲು ಇದೇ ತರ ಒಂದ್ ಸಮಯ ನೋಡ್ಕೊಂಡು ನೀವೆಲ್ಲರೂ ನನ್ನ ಸಾಯಿಸ್ಬಿಡ್ತೀರಾ ಅಂತ ನನಗೆ ಅನ್ನಿಸ್ತಿದೆ. ಏನೈತೆ ಇವಳಿಗೆ? ಇವಾಗ ನೀನ್ ಯಾಕೆ ಅಳ್ತಿರೋದು? ಮಾಡಿರೋ ತಪ್ಪನ ಒಪ್ಕೊಳೆ ಅಂದ್ರೆ ಮಾಡಿರೋ ತಪ್ಪನ ಮುಚ್ಚಿಡಕ್ಕೆ ಮಾಡ್ತಿರೋ ನಾಟಕನ ಇದು? ಹೌದು, ನನ್ ವೇಷನೂ ಹಾಕೋತೀನಿ, ನಾಟಕನೂ ಮಾಡ್ತೀನಿ. ನನ್ ಸ್ವಾರ್ಥಕ್ಕೋಸ್ಕರ ಹಾಲ್ ನಂಗಿರೋ ಸಂಸಾರದಲ್ಲಿ ಹುಳಿ ಹಿಂಡ್ತೀನಿ. ಅಲ್ಲ, ಏನು ಅಂತ ಮಾತಾಡ್ತಿದ್ದೀರಾ ನೀವೆಲ್ಲ? ಅಲ್ಲ, ಏನಾಗಿದೆ ಅಕ್ಕ ನಿಮ್ಗೆ? ಮನೆ ಯಜಮಾನ್ಕೆ ಬೇಕು ಅಂದ್ರೆ ಕೇಳಿ, ನೀವೇ ತಗೊಳ್ಳಿ. ಆದ್ರೆ ನೀವು ಮಾತ್ರ ಈ ತರ ಚುಚ್ಚು ಮಾತಾಡಿ ನನ್ನ ಸಾಯಿಸ್ಬೇಡಿ ಅಕ್ಕ.